ಧೀರ ಅನ್ನೋ ಒಬ್ಬ ಪುಟ್ಟ ಬಾಲಕ ತನ್ನ ತಂದೆ, ತಾಯಿ ಮತ್ತು ಅಜ್ಜನ ಜೊತೆ ಕಡಲ ತೀರದ ಹತ್ರ ಇರುವಂತಹ ಮಲ್ಪೆ ಎನ್ನೋ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ. ಆ ಹಳ್ಳಿಯಲ್ಲಿರೋ ಜನರೆಲ್ಲ ಮಾಡೋ ಕೆಲಸ ಏನು ಅಂದರೆ ಸಮುದ್ರದಲ್ಲಿರುವಂತಹ ಮೀನುಗಳನ್ನು ಹಿಡಿಯೋದು ಮತ್ತು ತಿಮಿಂಗಿಲುಗಳನ್ನು ಬೇಟೆಯಾಡ್ತಾ ಇದ್ರು. ಹಾಗೆ ಧೀರನ ತಂದೆಯೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದ. ಆದರೆ ಧೀರನಿಗೆ ಪ್ರಾಣಿ ಮತ್ತು ಪಕ್ಷಿಗಳು ಅಂದರೆ ತುಂಬ ಪ್ರೀತಿ ಇತ್ತು. ತಂದೆ ಮೀನು ಹಿಡಿಯೋದು ಮತ್ತು ತಿಮಿಂಗಿಲಗಳನ್ನು ಕೊಲ್ಲೋದು ಅವನಿಗೆ ಒಂದಿಷ್ಟು ಇಷ್ಟ ಇರಲಿಲ್ಲ. ಒಂದು ಬಾರಿ ಅವನು ಕೇಳೇ ಬಿಡ್ತಾನೆ ಅವನ ತಂದೆಗೆ, ಅಪ್ಪ, ನೀನು ತಿಮಿಂಗಿಲಗಳನ್ನು ಏಕೆ ಕೊಲ್ತೀಯಾ ಅಂತ. ಆಗ ಅವನ ತಂದೆ ಹೇಳ್ತಾನೆ, ಧೀರ, ನನಗೆ ಮೀನು ಹಿಡಿಯುವ ಮತ್ತು ತಿಮಿಂಗಿಲಗಳನ್ನು ಬೇಟೆಯಾಡೋ ಕೆಲಸ ಬಿಟ್ಟರೆ ಬೇರೆ ಕೆಲಸನೇ ಗೊತ್ತಿಲ್ಲ ಅಂತ. ಆದರೆ ತಂದೆ ಹೇಳಿರೋ ಉತ್ತರ ಕೇಳಿ ಧೀರನಿಗೆ ಸಮಾಧಾನ ಆಗಲಿಲ್ಲ. ಅವನೇನು ಮಾಡ್ತಾನೆ, ಅವ್ರ ಅಜ್ಜನ ಬಳಿ ಬರ್ತಾನೆ. ಅಜ್ಜನ ಬಳಿ ಬಂದು ಕೇಳ್ತಾನೆ, ಅಜ್ಜ, ಅಪ್ಪ ಯಾಕೆ ತಿಮಿಂಗಿಲುಗಳನ್ನು ಬೇಟೆಯಾಡ್ತಾನೆ ಅಂತ ಕೇಳಿದಾಗ, ಅದು ಅವನ ಹಣೆ ಬರ, ಅವನಿಗೇನು ಗೊತ್ತಿದೆಯೋ ಅದನ್ನೇ ಅವನು ಮಾಡ್ತಾನೆ. ನೀನು ಅಪ್ಪನಿಗೆ ಏನೇನೋ ಪ್ರಶ್ನೆಗಳನ್ನು ಕೇಳಿ ಅವನಿಗೆ ತೊಂದರೆ ಕೊಡಬೇಡ. ನಿನಗೇನಾದರೂ ನನ್ನ ಉತ್ತರದಿಂದನೂ ಕೂಡ ಸಮಾಧಾನ ಆಗಿಲ್ಲ ಅಂದರೆ ಸಮುದ್ರವನ್ನೇ ಹೋಗಿ ಕೇಳು ಅಂತ ಅಜ್ಜ ಹೇಳ್ತಾರೆ. ಆಗ ಅಜ್ಜನ ಉತ್ತರನೂ ಕೂಡ ಧೀರನಿಗೆ ಸಮಾಧಾನ ಕೊಡಲಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಸಮುದ್ರ ತೀರಕ್ಕೆ ಬಂದು ಅವನು ತನ್ನ ಪ್ರಶ್ನೆ ಏನಿದೆಯೋ ಅದನ್ನು ಸಮುದ್ರವನ್ನೇ ಕೇಳೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ನೀರು ಕಾಗೆಗಳು, ಬಕಪಕ್ಷಿಗಳು, ಹದ್ದುಗಳು ಆಕಾಶದಲ್ಲಿ ಹಾರಾಡ್ತಾ ಕೂಗೋದನ್ನು ಕೇಳಿಸ್ಕೊಂಡು ಮರಳು ದಂಡಿ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನು ನೋಡ್ತಾನೆ, ಆ ಮರಳು ದಂಡೆ ಮೇಲೆ ಒಂದು ದೊಡ್ಡ ತಿಮಿಂಗ್ಲ ಬಿದ್ದಿರುತ್ತೆ. ಯಾಕೆ ಅಂದರೆ ಭಾರೀ ಅಲೆ ಒಂದು ಬಂದು ಆ ತಿಮಿಂಗ್ಲವನ್ನು ಆ ಸಮುದ್ರದ ದಡದ ಮೇಲೆ ಒಗೆದು ಹೋಗಿತ್ತು. ಆ ತಿಮಿಂಗ್ಲ ಎರಡು ಬಂಡೆಗಳ ನಡುವೆ ಸಿಕ್ಕಾಕೊಂಡಿತ್ತು. ಹಿಂದಕ್ಕೆ ಹೋಗ್ಲೂ ಆಗದೆ ಮುಂದಕ್ಕೆ ಹೋಗ್ಲೂ ಆಗದೆ ಆ ತಿಮಿಂಗ್ಲು ಸಾಯುವಂತಹ ಪರಿಸ್ಥಿತಿಯಲ್ಲಿ ಇತ್ತು. ಅದನ್ನ ನೋಡಿದಂಥ ಧೀರ ಗಾಬರಿಯಿಂದ ಅದರ ಹತ್ರ ಓಡ್ ಹೋಗ್ತಾನೆ. ನೀರಿಲ್ಲದೆ ಅದು ಬದುಕೋದಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆಗ ಅವನು ತಿಮಿಂಗ್ಲಿಗೆ ಹೇಳ್ತಾನೆ, ಹೆದರಬೇಡ, ನಿನಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಅದರ ಮೇಲೆ ಕೈಯನ್ನು ಸವರ್ತಾನೆ. ತಿಮಿಂಗ್ಲು ದೊಡ್ಡ ಕಲ್ಲಿನಷ್ಟು ದೊಡ್ಡದಾಗಿದ್ದರೆ ಧೀರ ಅದ್ರ ಪಕ್ಕದಲ್ಲಿ ಚಿಕ್ಕ ಕಲ್ಲಿನಂತೆ ಕಾಣಿಸ್ತಾ ಇರ್ತಾನೆ. ತುಂಬ ಪುಟ್ಟ ಧೀರ ಇರ್ತಾನೆ. ಕಡಲಿನ ಕಡೆಗೆ ನೋಡ್ತಾನೆ, ಯಾವುದಾದ್ರೂ ದೊಡ್ಡ ಅಲೆ ಬರತ್ತಾ, ಬಂದರೆ ತಿಮಿಂಗ್ಲನ್ನ ತೆಗೆದುಕೊಂಡು ಹೋಗುತ್ತಲ್ಲ ಅಂತ. ಆದರೆ ಯಾವುದೇ ಅಲೆ ಬರೋದಿಲ್ಲ. ಆಗ ಆ ಧೀರ ಯೋಚನೆ ಮಾಡ್ತಾನೆ, ಏನಾದರೂ ಮಾಡಬೇಕಲ್ಲ ನಾನು ಅಂತ ಒಂದು ಕೊಡವನ್ನು ಹುಡುಕ್ಬೇಕು ಅಂತ ಆ ಸಮುದ್ರದ ದಡದ ಮೇಲೆಲ್ಲ ಓಡಾಡ್ತಾನೆ. ಕೊನೆಗೆ ಅವನಿಗೆ ಒಂದು ಅರ್ಧ ಒಡೆದಿರೋ ಕೊಡ ಸಿಗತ್ತೆ. ಆ ಕೊಡದಿಂದ ನೀರನ್ನು ತಂದು ಆ ತಿಮಿಂಗಲ ತಲೆ ಮೇಲೆ ಸುರಿಯೋಕ್ಕೆ ಶುರು ಮಾಡ್ತಾನೆ. ಆದರೆ ಏನು ಪ್ರಯೋಜನ? ಕೊಡ ಚಿಕ್ಕದು, ಧೀರ ಕೂಡ ಚಿಕ್ಕವನು, ತಿಮಿಂಗ್ಲು ತುಂಬ ದೊಡ್ಡದು. ಆದರೂ ಕೂಡ ಅವನು ಆ ತಿಮಿಂಗ್ಲಿಗೆ ಹೇಳ್ತಾನೆ, ಕಂಗಾಲಾಗಬೇಡ, ಸಾವಿರಾರು ಕೊಡ ಆದರೂ ಸರಿ, ನಾನು ನೀರನ್ನು ತಂದು ನಿನ್ನ ಮೇಲೆ ಸುರಿತಾ ಇರ್ತೀನಿ ಅಂತ ಹೇಳ್ತಾ ಅವನು ಸುರಿಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಧೀರನಿಗೆ ಕೈಕಾಲುಗಳೆಲ್ಲ ಸೋತು ಬಿದ್ದು ಆಯಾಸ ಆಗಿ ತಲೆ ಸುತ್ತಿ ಬಿದ್ದುಬಿಡ್ತಾನೆ. ಧೀರನ ಸ್ಥಿತಿ ಕಂಡು ಅವರ ಅಜ್ಜ, ನಾನು ನೀರು ಸುರಿತೀನಿ ಇನ್ಮೇಲೆ ಅಂತ ಹೇಳಿಬಿಟ್ಟು ಮೊಮ್ಮಗನನ್ನು ಒಂದು ಬಂಡೆ ಹತ್ರ ಕರ್ಕೊಂಡು ಬಂದು ನೆರಳಲ್ಲಿ ಮಲಗಿಸ್ತಾರೆ. ಸ್ವಲ್ಪ ಹೊತ್ತಿಗೆ ಧೀರನಿಗೆ ಎಚ್ಚರ ಆಗತ್ತೆ. ಅಜ್ಜ ನೀರು ತಂದು ತಂದು ಸುರಿತಾ ಇರೋದನ್ನು ಕಂಡು ತುಂಬ ಸಂತೋಷ ಆಗತ್ತೆ. ಅಜ್ಜ ಬೇಗ ತಾ, ಬೇಗ ಬೇಗ ಅಂತ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಕೂಗನ್ನು ಕೇಳಿಸಿ ಆ ಹಳ್ಳಿಯಲ್ಲಿ ಇರುವಂತಹ ಎಲ್ಲ ಜನರು ಕೂಡ ಓಡಿ ಬರ್ತಾರೆ. ಅವನ ತಂದೆ ಕೂಡ ಅಲ್ಲಿಗೆ ಬರ್ತಾನೆ. ಎಲ್ಲರೂ ಸೇರಿ ತಿಮಿಂಗ್ಲದ ಮೇಲೆ ನೀರು ಸುರಿಯೋಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೋ ಹೀಗೋ ತಿಮಿಂಗ್ಲ ದೇಹ ಸುಡ್ತಾ ಇರುತ್ತೆ. ಈಗ ತಣ್ಣಗಾಯ್ತು ಅದ್ರ ದೇಹ. ದೂರದಿಂದ ನೋಡಿದಾಗ ದೊಡ್ಡದೊಂದು ಅಲೆ ಹತ್ರ ಬರ್ತಾ ಇರೋದು ಕಾಣಿಸ್ತು. ಕೊನೆಗೆ ಎಲ್ಲರಿಗೂ ಸಂತೋಷ ಆಯಿತು. ಆ ಅಲೆ ಬೇಗ ಬಂದು
ಈ ತಿಮಿಂಗಲನ್ನ ತೆಗೆದುಕೊಂಡು ಸಮುದ್ರಕ್ಕೆ ಹೋಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮುಗಿಲೆತ್ತರಕ್ಕೆ ಉಬ್ಬಿರುವಂತಹ ಒಂದು ದೊಡ್ಡ ಅಲೆ ಬಂದು ತಿಮಿಂಗಲ ಮೇಲೆ ಅಪ್ಪಳಿಸಿದಾಗ ತಿಮಿಂಗ್ಲನ್ನ ಅದು ಎಳ್ಕೊಂಡು ಹೋಗ್ಬಿಡತ್ತೆ. ತಿಮಿಂಗ್ಲಿನ್ ಬದುಕುತ್ತೆ ಅಂತ ಧೀರನಿಗೆ ತುಂಬ ಸಂತೋಷ ಆಯಿತು. ಅಪ್ಪ ಎಲ್ಲರನ್ನೂ ಕರೆತಂದು ಈ ತಿಮಿಂಗಲನ್ನ ಉಳಿಸಿಬಿಟ್ಟೆ, ನಿನಗೆ ತುಂಬ ಧನ್ಯವಾದಗಳು ಅಪ್ಪ ಅಂತ ಹೇಳಿ ಧೀರ ಅವ್ರ ತಂದೆಗೆ ಅಪ್ಕೊಳ್ತಾನೆ. ಧೀರನ ತಂದೆ ಕಣ್ಗಳು ತೇವಗೊಳ್ತವೆ. ಧೀರ, ನೀನು ಹೆಸರಿಗೆ ತಕ್ಕಂತೆ ಧೀರ, ಎಷ್ಟು ಒಳ್ಳೆ ಮಗ ಅಂತ ಅವ್ರ ತಂದೆಯೂ ಕೂಡ ಹೇಳ್ತಾನೆ. ಅಪ್ಪಳಿಸಿದ ಅಲೆ ರಭಸಕ್ಕೆ ಎರಡೂ ಬಂಡೆಗಳ ನಡುವೆ ಸಿಕ್ಕಿಕೊಂಡಂತಹ ಆ ತಿಮಿಂಗ್ಲು ಬಿಡಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಂದೆ ಸರಿತಾ ಸರಿತಾ ಕೊನೆಗೆ ಅದು ಕಡಲನ್ನು ಸೇರಿಯಾಗಿತ್ತು. ಎಲ್ಲರೂ ಕೂಡ ಮೌನವಾಗಿ ಆ ದೃಶ್ಯವನ್ನೇ ನೋಡ್ತಾ ಇದ್ರು. ಧೀರ ಕಡೇದಾಗಿ ಆ ತಿಮಿಂಗ್ಲ ಮೈ ಮೇಲೆ ಪ್ರೀತಿಯಿಂದ ಸೌರಿ ಅದನ್ನು ಕಳಿಸ್ಕೊಡ್ತಾನೆ. ಧೀರನ ಅಪ್ಪ ಮನಸ್ಸಿನಲ್ಲೇ ಇನ್ನು ಮುಂದೆ ತಿಮಿಂಗಲ್ಗಳನ್ನು ಬೇಟೆಯಾಡೋದು ಬೇಡ ಅಂತ ನಿರ್ಧರಿಸ್ತಾನೆ. ಈ ಬಾಲಕ ಧೀರ ಅನ್ನೋ ಕಥೆಯಿಂದ ನಾವೇನು ತಿಳಿದುಕೊಳ್ಬಹುದು ಅಂದರೆ, ಯಾವುದೇ ಸಮಸ್ಯೆ ಬಂದಾಗ ಚಾಣಾಕ್ಷತನದಿಂದ ಅಂದರೆ ಬುದ್ಧಿಯನ್ನು ಉಪಯೋಗಿಸಿ ಆ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ಇಲ್ಲಿ ವಯಸ್ಸಿನ ಅಂತರ ಇಲ್ಲ. ಬುದ್ಧಿಯನ್ನು ಉಪಯೋಗಿಸ್ಬೇಕಾದ್ರೆ ಚಿಕ್ಕವರು ದೊಡ್ಡವರು ಅನ್ನೋ ಅಂತರ ಇಲ್ಲ. ಚಾಣಾಕ್ಷತನ ಬುದ್ಧಿಮತ್ಯ ಇದ್ದರೆ ಸಮಸ್ಯೆಯನ್ನು ನಾವು ಬಗೆಹರಿಸ್ಬಹುದು ಅಂತ ತಿಳ್ಕೊಳ್ತೀವಿ.